ಸ್ನೇಹಿತರೆ ನಮಸ್ಕಾರ. ಎಸ್.ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ 2026-27ನೇ ಸಾಲಿನ ಬಜೆಟ್‌ನಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಭರ್ಜರಿ ಘೋಷಣೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ನಮ್ಮ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಂತಿಮ ಸೆ ರೂಲ್ ಕೂಡ ಪ್ರಕಟ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೇಮಕಾತಿಗೆ ಇದೊಂದು ಅಂತಿಮ ಕ್ಷಣಗಣನೆ ಅಂತೇಳಿ ನಾವು ಭಾವಿಸಬಹುದು. ಇಷ್ಟೆಲ್ಲ ಬೆಳವಣಿಗೆಗಳಾದ್ಮೇಲೂ ಕೂಡ ನೇಮಕಾತಿ ಆಗಲ್ಲ ಅಂತೇಳಿ ಏನಾದ್ರು ನೀವು ಭಾವಿಸಿದ್ರೆ ಅದು ನಿಮ್ಮ ಒಂದು ಭ್ರಮೆ ಅಂತೇಳಿ ಹೇಳ್ಬಹುದು. ಬಟ್ ಆಗತ್ತೆ, ಪಾಸಿಟಿವ್ ಆಗಿ ಹೋಪ್ ಇಟ್ಕೊಂಡ್ರೆ ಸದ್ಯದಲ್ಲೇ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಬಹಳಷ್ಟು ದಿಟ್ಟವಾಗಿದಾವೆ. ಸೊ ಯಾಕಂದ್ರೆ ಇಷ್ಟು ಸ್ಪೀಡ್ ಆಗಿ ಆಕ್ಷೇಪಣೆಗಳನ್ನ ಕರೆದು ರೂಲ್ಗೆ ಪ್ರಕಟ ಮಾಡಿರೋದು ವಿಶೇಷ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ನಾವು ಪಾಸಿಟಿವ್ ಆಗಿ ಹೋಗೋಣ. ಸೊ ಈ ಒಂದು ಸಮಯದಲ್ಲಿ ನಿಮ್ಮ ಸಿದ್ಧತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನೋಡ್ಬೋದು, ಕರ್ನಾಟಕದ ಆಯವ್ಯಯ 2026-27ರಲ್ಲಿ ಇಲ್ಲಿ ಫಸ್ಟ್ ಪಾಯಿಂಟ್ 2026-27ನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಸುಮಾರು 15,000 ಬೋಧಕ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಅಂತೇಳಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದನ್ನ ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ನ ಒಂದು PDF ಅಲ್ಲಿ 115ನೇ ಅಂಶ. ಈ 115ನೇ ಅಂಶದಲ್ಲಿ 2026-27ನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ 15,000 ಬೋಧಕ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಇದರ ಜೊತೆಗೆ 2025-26ರಲ್ಲಿ ಕೂಡ ಘೋಷಣೆ ಆಗಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ 5,000+ ಪೋಸ್ಟ್ಗಳನ್ನ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಪ್ರೋಸೆಸ್ ಈಗ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಈ ವರ್ಷದ ಪ್ರೋಸೆಸ್ ಅದು ಮುಗಿದ ತಕ್ಷಣ ಮ್ಯಾಕ್ಸಿಮಮ್ ಒಂದು ಆರಂಭಿಕ ಹಂತವನ್ನ ಪಡೆಯೋ ಸಾಧ್ಯತೆ ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ ಹೋಪ್ ಕಳ್ಕೊಬೇಡ್ರಿ, ಓದೋದ್ರ ಕಡೆ ಗಮನ ಕೊಡಿ. ಅದು ಹೆಚ್ಚಿಗೆ ಆಗುತ್ತೆ, ನಾನ್ ಹೆಚ್ಚಿಗೆ ಆಗುತ್ತೆ, ಎರಡೂನು ಆಗುತ್ತೆ. ಈಗೇನು ಇನ್ನ ಒಂದ್ ತಿಂಗಳಲ್ಲಿ ನೋಟಿಫಿಕೇಶನ್ ಏನಾದ್ರೆ ಅದು ಹೆಚ್ಚಿಗೆಗೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಆಗುತ್ತೆ. ಈಗಿನ ಬಜೆಟ್ ಅಲ್ಲಿ ಏನು 15,000 ಘೋಷಣೆ ಮಾಡಿದ್ರಲ್ಲ, ಇದು ಕೂಡ ಈ ವರ್ಷದ ಅಂತ್ಯದ ವೇಳೆ ಒಳಗನೆ ನೋಟಿಫಿಕೇಶನ್ ಮಾಡೋ ಸಾಧ್ಯತೆ ಬಹಳಷ್ಟು ದಿಟ್ಟವಾಗಿದ್ದಾವೆ. ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕೊಡಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಇನ್ನು ಆ ಸಿ.ಆರ್ ರೂಲ್ಗೆ ಸಂಬಂಧಪಟ್ಟಂಗೆ ರಾಜ್ಯಪತ್ರದಲ್ಲಿ ಪ್ರಕಟ ಆಗಿರೋದನ್ನ ಕೂಡ ನಾವು ನೋಡ್ಬೋದು. ಇಲ್ಲಿ ಏನ್ ಕೊಟ್ಟಿದ್ರು ಅಂತೇಳಿ ನಾವು ಸಮರೈಸ್ ಮಾಡಿದಾಗ ಎಸ್ಆರ್ ವರ್ಡ್ ಚಾನಲ್ ಇಂದ ತಗೊಂಡಿರೋದು ಇದನ್ನ. ಸೊ ಅಲ್ಲಿ ಕೊಟ್ಟಿರೋ ಪ್ರಕಾರ ವೇಟೇಜ್ ಅಂದ್ರೆ ಬ್ಯಾಕಪ್ ಸ್ಕೋರ್ ಇಲ್ಲಿ ನೋಡ್ರಿ. ಈ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಬ್ಯಾಕಪ್ ಸ್ಕೋರ್ ಯಾಕೆ ಎಷ್ಟೋ ಜನರ ಕನಸುಗಳನ್ನ ಅಂದ್ರೆ ಕಿವಿಚೆ ಹಾಕಿದೆ ಅಂತೇಳಿ ಹೇಳೋದಾದ್ರೆ, ಈ ಹಿಂದೆ ಎಷ್ಟೋ ಜನ CET-ಯಲ್ಲಿ ಬಹಳ ಸ್ಕೋರ್ ಮಾಡೋರು, ಹೆಚ್ಚು ಕಡಿಮೆ 270 280 ವರೆಗೂ ಸ್ಕೋರ್ ಮಾಡೋರು. ಬಟ್ ಅಲ್ಲಿ ಏನಾಗ್ತಾ ಇತ್ತು ಪ್ರಾಬ್ಲಮ್ ಅಂತಂದ್ರೆ, ಬ್ಯಾಕಪ್ ಸ್ಕೋರ್ ಕಡಿಮೆ ಇದ್ದಾಗ, ಅಂದ್ರೆ ಸೊ ಹಿಂದೆ ಇಯರ್ ವೈಸ್ ಏನೋ ಇತ್ತಲ್ಲ ಡಿಗ್ರಿ ಕೋರ್ಸ್ಗಳು, ಅಲ್ಲಿ ಬ್ಯಾಕಪ್ ಸ್ಕೋರ್ ಕಡಿಮೆ ಇದ್ದಾಗ ಅವರೆಲ್ಲ ಕಾಂಪಿಟೇಷನ್ ಮಾಡಕ್ಕೆ ಬಹಳ ಕಷ್ಟ ಆಗೋದು. ಸೆಮಿಸ್ಟರ್ ವೈಸ್ ಪರ್ಸೆಂಟೇಜ್ಗಳು ಜಾಸ್ತಿ ಇದ್ದಾಗ ನೇಮಕ ಸೆಮಿಸ್ಟರ್ ವೈಸ್ ಇದ್ದವ್ರೆ ಮ್ಯಾಕ್ಸಿಮಮ್ ಆಗ್ತಾ ಇದ್ರು. ಸೊ ಅವರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು. ಸೊ ಹಂಗಾಗಿ ಅದ್ರ ವಿರುದ್ಧ ಸಾಕಷ್ಟು ಆಕ್ಷೇಪಣೆಗಳು ಬಂದಾಗ ಇತ್ತೀಚೆಗೆ ಒಂದು ಸೆಂಡರ್ ರೂಲ್ ಡ್ರಾಫ್ಟ್ ಅನ್ನು ಬಿಟ್ಟಿದ್ರು. ಅದ್ರ ಫೈನಲ್ ಇವತ್ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನ್ ಕೊಟ್ಟಿದ್ರು ಅಂದ್ರೆ CET 70%, ಅದು GPSTR ಆಗಲಿ PSTR ಆಗಲಿ, CET 70%, TET 20%, ಡಿಗ್ರಿ 8%, B.Ed 2%, ಒಟ್ಟಾರೆಯಾಗಿ 100% ಈ ಒಂದು ಸೆಂಡರ್ ರೂಲ್ ಅಲ್ಲಿ ಘೋಷಣೆ ಮಾಡಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಸೆಂಡರ್ ರೂಲ್ ಅಲ್ಲಿ ಪ್ರಕಟ ಮಾಡಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಬಹಳಷ್ಟು ಒಳ್ಳೇದು. ಯಾಕಂದ್ರೆ ಈ ಒಂದು ಬ್ಯಾಕಪ್ ಸ್ಕೋರ್ ಇಂದ ನನಗೂ ಕೂಡ ಸ್ವಲ್ಪ ಬೇಜಾರಾಗಿರೋದು ಕೂಡ ನೋಡ್ಬೋದು. ಯಾಕಂದ್ರೆ ಹಿಂದೆ ನಾವೇನು ಟಾಪ್ 10 ಅಲ್ಲಿ ಬರ್ಬೇಕು ಅಂತೇಳಿ ನಂದೊಂದು ಹೋಪ್ ಇತ್ತು. ಬಟ್ ಸ್ವಲ್ಪ ಬ್ಯಾಕಪ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಿಂದೆ ಬಂದೆ, 17th ರ್ಯಾಂಕ್ ಬಂದೆ. ಬಟ್ 17th ರ್ಯಾಂಕ್ ಇದ್ರು ಟಾಪ್ 10 ಅಲ್ಲಿ ಇದ್ರು ಕೂಡ ಬರೋ ಸಂಬಳ ಸೇಮ್, ಮತ್ತೆ ಟೀಚಿಂಗ್ ಕೂಡ ಸೇಮ್ ಇರುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಈಗ ನಾವು ನಮ್ಗಳ ಸ್ಟಡಿ ಬಗ್ಗೆ ಚರ್ಚೆ ಮಾಡೋದಂದ್ರೆ, ನಮ್ಮೆಲ್ಲರ ಸ್ಟಡಿ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಇಲ್ಲಿವರೆಗೂ ಏನ್ ಅನ್ಕೊಂಡಿದ್ವಿ, ಯಾರು ಕೂಡ ನೋಟಿಫಿಕೇಶನ್ ಆಗಲ್ಲ, ಘೋಷಣೆ ಆಗಿಲ್ಲ, ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲ, ಅವೆಲ್ಲ ಕೂಡ ನೆಪಗಳನ್ನ ಹೇಳ್ತಾ ಬಂದ್ವಿ. ಬಟ್ ಈಗ ನೆಪಗಳು ಹೇಳುವಂತ ಸಮಯ ಕೂಡ ಅಲ್ಲ. ಸೊ ಇಷ್ಟೆಲ್ಲ ಅಂಶಗಳು ನಮ್ಮ ಮುಂದೆ ಒಂದು ಪಾಸಿಟಿವ್ ಆಗಿ ಇರ್ಬೇಕಾದ್ರೆ ಆಮೇಲೆ ಓದೋಣ, ನೋಟಿಫಿಕೇಶನ್ ಆದ್ಮೇಲೆ ಓದೋಣ ಅಂತಂದ್ರೆ ಸೊ ಸ್ವಲ್ಪ ಜಾಬ್ ತಗೊಳ್ಳೋದು ಮರಿಬೇಕಾಗತ್ತೆ. ಯಾಕಂತಂದ್ರೆ ಈಗಿನ ಪರಿಸ್ಥಿತಿಗೆ ಇರೋ ಕಾಂಪಿಟೇಷನ್ಗೆ ಎಷ್ಟೋ ವರ್ಷಗಳಿಂದ ಕಾದು ಕುಳಿತವ್ರಿಗೆ
ಇದೊಂದು ಸುವರ್ಣ ಅವಕಾಶ ಇದೆ. ಸೊ ಈ ಒಂದು ಅವಕಾಶವನ್ನ ನಾವು ತಪ್ಪಿಸ್ಕೊಳ್ಬಾರ್ದು ಅಂತಂದ್ರೆ ಡೆಫಿನೆಟ್ಲಿ ಈಗ ನಾವು ಓದೋದನ್ನ ಸ್ಟಾರ್ಟ್ ಮಾಡ್ಲೇಬೇಕು. ಸ್ಟಾರ್ಟ್ ಮಾಡುವಂತ ಸಮಯನೇ ಇದು. ಯಾಕಂತಂದ್ರೆ ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಒಳಗೆ ಸಿಲೆಬಸ್ ನ 1 ಅಥವಾ 2 ರೌಂಡ್ ಓದ್ಕೊಂಡು ನೋಟ್ಸ್ ಮಾಡೋರು ಇದ್ರೆ ನೋಟ್ಸ್ ಮಾಡ್ಕೊಂಡು ಏನೇನು ರೆಡಿ ಮಾಡ್ಕೋಬೇಕಲ್ಲ ಅವೆಲ್ಲ ರೆಡಿ ಮಾಡ್ಕೊಂಡು ಒಂದು ಸಿದ್ಧತೆ ಮಾಡ್ಕೊಂಡಿದ್ರೆ ನೋಟಿಫಿಕೇಶನ್ ಆದ ತಕ್ಷಣ ನಮ್ಗೆ ಅದು ರಿವಿಷನ್ ಟೈಮ್ ಇರ್ಬೇಕೇ ವಿನಃ ಅವಾಗ ಸ್ಟಾರ್ಟಿಂಗ್ ಟೈಮ್ ಇರಬಾರ್ದು. ಒಂದ್ ವೇಳೆ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ರಿವಿಷನ್ ಗೆ ಟೈಮ್ ಸಿಗಲ್ಲ. ಅವಾಗ ಒತ್ತಡಕ್ಕೆ ಬೀಳ್ಬೇಕಾಗತ್ತೆ. ಕೆಲವೊಮ್ಮೆ ಹೊಸದು ಓದ್ತಾ ಹೋದಂಗೆಲ್ಲ ಹಳೆದನ್ನೆಲ್ಲ ಮರಿಬೇಕಾಗುತ್ತೆ. ಸೊ ಈ ಎಲ್ಲಾ ಪರಿಸ್ಥಿತಿಗಳು ಇರೋದ್ರಿಂದ ನಾವು ಈಗ 1 ಅಥವಾ 2 ರೌಂಡ್ ಏನಾದ್ರು ಮುಗಿಸ್ಕೊಂಡ್ಬಿಟ್ರೆ ನೋಟಿಫಿಕೇಶನ್ ಒಳಗೆ ಆವಾಗ ರಿವಿಷನ್ ಇರುತ್ತೆ. ಅವಾಗ ನೋಟ್ಸ್ ಆದ್ರೂ ಮಾಡ್ಕೊಳ್ಬಹುದು, ಏನಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಟೆಸ್ಟ್ ಗಳ ಅಟೆಂಡ್ ಮಾಡೋದು ಕಂಪಲ್ಸರಿ ಅಂತೇಳಿ ನನ್ಗನ್ಸುತ್ತೆ. ಯಾರೆಲ್ಲ ಸಕ್ಸಸ್ ಆಗ್ಬೇಕಂತ ಅನ್ಕೊಂತೀರಾ ಕಂಪಲ್ಸರಿ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ತಿಳಿಸಿಕೊಡೋದೇ ಟೆಸ್ಟ್ ಗಳು. ಯಾಕಂದ್ರೆ ನಾನು ಸ್ವಯಂ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನ್ ಟೆಸ್ಟ್ ಗಳು ಏನಾದ್ರು ಬರ್ದಿದ್ದಿಲ್ಲ ಅಂದ್ರೆ ಬಹುಶಃ ನಾನ್ ಸಕ್ಸಸ್ ಆಗ್ತಿದ್ನೋ ಇಲ್ಲ ಅಂತೇಳಿ ನನಗೂ ಡೌಟ್ ಇತ್ತು. ಟೆಸ್ಟ್ ಗಳು ಬರ್ದಾದ್ಮೇಲೆ ನನ್ಗೆ ಗೊತ್ತಾಗಿತ್ತು ನಾನು ಎಲ್ಲಿ ಎಡುತ್ತಾ ಇದ್ದೀನಿ. ಪ್ರತಿ ಟೆಸ್ಟ್ ನನಗೆ ಒಂದೊಂದು ಪಾಠ ಕಲಿಸ್ತಾ ಹೋಯ್ತು. ಸೊ ಹಂಗಾಗಿ ಟೆಸ್ಟ್ ಗಳನ್ನ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈವನ್ UPSC ಗೆ ಹೋದವರು ಕೂಡ ಹೇಳ್ತಾರೆ ಟೆಸ್ಟ್ ಸಿರೀಸ್ ಅನ್ನ ಅಟೆಂಡ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಗೆ ಎಲ್ಲಿ ಸಿಗುತ್ತೆ ಒಳ್ಳೆ ಟೆಸ್ಟ್ ಗಳಲ್ಲಿ ಅಟೆಂಡ್ ಮಾಡಿ. ಬಟ್ ಬಿಟ್ಕೊಡ್ಬೇಡ್ರಿ ಓದೋದನ್ನ. ನೀವು ಈ ತರ ಓದೋದನ್ನ ಬಿಟ್ಕೊಡ್ತಾ ಹೋದಂಗೆಲ್ಲ ಏನಾಗತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಗಳಲ್ಲಿ ಇನ್ನೂ ಸ್ಟ್ರಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈಗ ಬರೋ ಹೊಸ ಬ್ಯಾಚ್ ಗಳು ಏನಿದಾವಲ್ಲ ಅವ್ರಿಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಬಹಳ ಕಷ್ಟ. ಹಿಂದಿನ ಇವ್ ಅಂದ್ರೆ 90s ಕಿಡ್ ಗಳಿಗೂ ಆಫ್ಟರ್ 20s ನಂತರ ಬಂದವ್ರಿಗೂ ಬಹಳಷ್ಟು ಟೆಕ್ನಾಲಜಿಯಲ್ಲಿ ಇದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಇದಾವೆ. ಅವರೆಲ್ಲ ಯುಗವನ್ನ ಬಳಸ್ತಾ ಇದಾರೆ. ಬಟ್ ಹಿಂದೆ 90s ಕಿಡ್ ಗಳೆಲ್ಲ ಇದೆ ನಮ್ಮ ಫಾರ್ಮಾಲಿಟೀಸ್ ಬುಕ್ಸ್ ಗಳನ್ನ ನಾವು ಬಳಸ್ತಾ ಇದೀವಿ. ಸೊ ಈ ಒಂದು ವ್ಯತ್ಯಾಸ ಇರೋದ್ರಿಂದ ನಮ್ಗಳ ಒಂದು ಓದುವ ವಿಧಾನ ಬೇರೆ, ಅವ್ರಗಳ ಓದುವ ವಿಧಾನ ಬೇರೆ. ಸೊ ಇವೆಲ್ಲ ಸಾಕಷ್ಟು ವರ್ಕ್ ಮಾಡ್ತೇವೆ ಅಲ್ಲಿ ಎಕ್ಸಾಮ್ ಗಳಲ್ಲಿ. ಸೊ ಹಂಗಾಗಿನೇ ಓದೋ ವಿಧಾನ ಕೂಡ ವಿಭಿನ್ನವಾಗಿರೋದ್ರಿಂದ ನಾವು ಕಂಪಲ್ಸರಿ ರಿವಿಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಸಾಕಷ್ಟು ಸಲ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಬೇಕಾಗುತ್ತೆ. ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಇನ್ ಮುಂದೆ ನಮ್ಮ ಕ್ಲಾಸ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೆಸ್ಟ್ ಗಳನ್ನ ನಡೆಸಿ ಅದ್ರ ಜೊತೆಗೆ GK ಕ್ಲಾಸ್ ಗಳನ್ನ ಕವರ್ ಮಾಡಿಕೊಡೋ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಸಾಧ್ಯವಾದಷ್ಟು ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.